ನಮ್ಮೂರಿಗೆ ನಮ್ಮ ಶಾಸಕರು ಅನ್ನೋ ಒಂದು ಮಾತು ಕೇಳಿ ನಮಗೆ ನಮ್ಮೂರಿಗೆ ಪ್ರದೀಪ್ ಈಶ್ವರ್ ಸಾಹೇಬ್ರು ಒಂದ್ಸರಿ ಬಂದಿದ್ದರು. ಇಲ್ಲೆಲ್ಲ ಈ ರಸ್ತೆ ಇರಲಿಲ್ಲ, ನಮಾಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು, ಮಳೆ ಬಂದರೆ ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ. ಅಂಥ ಟೈಮ್ನಲ್ಲಿ ಸರ್ ನಮಗೆ ಈ ಥರ ದೇವಸ್ಥಾನಕ್ಕೆ ಹೋಗೋದಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದು ನಮ್ಮೂರವರು. ಆಯ್ತಣ್ಣ ಮಾಡ್ಕೊಡ್ತೀನಿ ಅಂತಂತ ಹೇಳಿದರು. ಇದುವರೆಗೂ 30-40 ವರ್ಷದಿಂದ ಎಷ್ಟೋ MLAಗಳು ಬಂದರು ಹೋದರು, ಇದುವರೆಗೂ ಯಾರೂ ಬಂದು ಈ ಥರ ಮಾಡಿಕೊಡ್ಲಿಲ್ಲ. ನಮ್ಮ ಪ್ರದೀಪ್ ಈಶ್ವರ್ ಅವರು ಹಿಂದೂ ಮುಸ್ಲಿಂ ಭೇದ ಭಾವನೆ ಏನೂ ಇಲ್ಲದೆ ನಮ್ಮೂರಿಗೆ ಬಂದು ಈ ರೀತಿ ರಸ್ತೆ ಹಾಕ್ಕೊಟ್ಟಿದ್ದಾರೆ. ರಸ್ತೆ ನೀವು ಒಂದ್ಸರಿ ನೋಡಿ, ಸ್ವತಃ ಅವರೇ ಬಂದು ಒಂದ್ಸರಿ ನೋಡಿಕೊಂಡು ಚೆಕ್ ಮಾಡಿ ಅರ್ಧ ಅಡಿ ಮೇಲೆ ಹಾಕಿದ್ದಾರೆ. ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ನಮಗೆ ಕನಿಷ್ಠ ರಸ್ತೆ ಓಡಾಡೋಕ್ಕೆ ಮಾಡಿಕೊಟ್ಟಿದ್ದು ಸಾಕಾಗ್ತಾಯಿತ್ತು, ಅಂಥದ್ರಲ್ಲಿ 30-40 ಲಕ್ಷ ಹಾಕಿ ರಸ್ತೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಊರಿನ ಜನಗಳಿಗೆಲ್ಲನೂ ಆಂಬುಲೆನ್ಸ್ ಒಂದು ಹಾಕಿದ್ದಾರೆ, ಅಮ್ಮ ಆಂಬುಲೆನ್ಸ್ ಅಂತ, ತಮ್ಗೆ ಗೊತ್ತಿರ್ಬೋದು, ಅದು ಮಾಡ್ತಾರೆ. ಪ್ರತಿ ವರ್ಷ ಹೆಣ್ಮಕ್ಳಿಗೆ ಅಂತ ಅರಿಶಿನ ಕುಂಕುಮ ಅಂತ ಕೊಡ್ತಾರೆ. ಒಂದು ಅಣ್ಣ ತಮ್ಮರ ಭಾವನೆ ಇಟ್ಕೊಂಡು, ಕೆಲವರು ಬಡವರು ಇರ್ತಾರೆ, ಅವ್ರಿಗೇನೂ ಇರಲ್ಲ, ಅಂಥವ್ರಿಗೂ ಒಂದು ಸೀರೆ ಕೊಡ್ತಾರೆ. ಅದು ಖುಷಿ ಆಗುತ್ತೆ. ಈ ರೀತಿ MLA ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಂಥ MLA ಮುಂದೆ ಮಿನಿಸ್ಟ್ರಾಗಿ ಬಂದರು ಇನ್ನೂ ನಮ್ಗೆ ಮುಂದೆ ಆಡ್ಕೋ ಸಾಹೇಬ್ರ ಜೊತೆಗೆ ನಮ್ಮ ಊರಿನವರೆಲ್ಲನೂ ಅವ್ರ ಜೊತೆಗೆ ಇರ್ತೀವಿ.